ಟ್ರಂಪ್ಗೆ ಆಪ್ತರ ಆಘಾತ. ಈ ಯುದ್ಧವನ್ನು ಶುರು ಮಾಡಿರುವಂಥದ್ದು ಟ್ರಂಪ್. ಆದರೆ ಈಗ ಯುದ್ಧವನ್ನು ಮುಂದುವರಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಗೊಂದಲ ಅಮೆರಿಕದ ಅಧ್ಯಕ್ಷರಲ್ಲೂ ಇದ್ದೇ ಇದೆ. ಹಾಗೆಯೇ ಟ್ರಂಪ್ಗೆ ಈಗ ಮಧ್ಯಪ್ರಾಚ್ಯದಲ್ಲೂ ಕೂಡ ಆಪ್ತರು ಶಾಕ್ ಕೊಡೋದಕ್ಕೆ ಮುಂದಾಗ್ತಾರೆ. ಯಾವ ಸ್ವರೂಪದಲ್ಲಿ ಅಂತ ಹೇಳಿದರೆ, ಬಹಳ ಮುಖ್ಯವಾಗಿ ಟ್ರಂಪ್ ನಂಬಿ ಮಧ್ಯಪ್ರಾಚ್ಯ ಯುದ್ಧಕ್ಕೆ ಕೈ ಜೋಡಿಸಿದ್ದ ಆಪ್ತರಿಗೆ ಈಗ ಶಾಕ್ ಎದುರಾಗಿದೆ. ಇಲ್ಲಿ ಒಂದು ಆಪ್ತ ರಾಷ್ಟ್ರಗಳೇನಿದ್ದಾವೆ ಅವುಗಳಿಗೂ ಕೂಡ ನಿರಂತರವಾಗಿ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಹೀಗಾಗಿ ಇರಾನ್ ತನ್ನ ಯುದ್ಧ ತಂತ್ರವನ್ನು ಅನುಸರಿಸಿರುವಂಥದ್ದೇ ಟ್ರಂಪ್ ಅವರಿಂದ ಅವರ ಮಿತ್ರರನ್ನು ದೂರ ಮಾಡಬೇಕು ಅಂತ ಹೇಳಿ. ಟ್ರಂಪ್ ನಂಬಿ ಮಧ್ಯಪ್ರಾಚ್ಯದಲ್ಲಿ ನಿಮ್ಮ ಅಸ್ತಿತ್ವಕ್ಕಾಗಿ ನೀವೇ ಹೋರಾಡಿ ಅಂತ ಆಪ್ತ ರಾಷ್ಟ್ರಗಳಿಗೆ ಸಲಹೆಯನ್ನು ಈಗ ಒಂದು ಕಡೆಯಿಂದ ಅಮೆರಿಕ ಅಧ್ಯಕ್ಷರು ಕೂಡ ಕೊಡ್ತಾ ಇದ್ದಾರೆ. ಅದು ವಿಶೇಷವಾಗಿ ಹೊರ್ಮುಜ್ ಜಲಸಂಧಿಯ ಮೂಲಕವಾಗಿ ಸಾಗಿ ಹೋಗುವಂತಹ ಹಡಗುಗಳನ್ನು ಇರಾನ್ ಒಂದು ಕಡೆಯಿಂದ ನಿರಂತರ ದಾಳಿ ನಡೆಸಿ ಅವರ ಒಪ್ಪಿಗೆ ಇಲ್ಲದೆ ಹೋಗುವಂಥ ಯಾವುದೇ ಹಡಗುಗಳನ್ನು ಕೂಡ ದಾಟೋದಕ್ಕೆ ಬಿಡ್ತಾ ಇಲ್ಲ. ಹಾರ್ಮುಜ್ ಜಲಸಂಧಿ ಮೂಲಕ ಇಂಧನ ಪಡೆಯೋದಕ್ಕೆ ಸೂಚನೆಯನ್ನು ಕೂಡ ಈಗಾಗಲೇ ಟ್ರಂಪ್ ಕೊಡ್ತಾ ಇದ್ದಾರೆ. ನಿಮಗೆ ಹಾರ್ಮುಜ್ ಜಲಸಂಧಿ ಮೂಲಕವಾಗಿ ಇಂಧನ ಪಡಿಬೇಕು ಅಂತ ಹೇಳಿ ಆದರೆ ನೀವೇ ಈ ಪರಿಸ್ಥಿತಿಯನ್ನು ನಿಭಾಯಿಸ್ಕೊಳ್ಬೇಕು ಅನ್ನುವಂತಹ ಸಲಹೆಯನ್ನು ಅವರು ಕೊಡ್ತಾ ಇದ್ದಾರೆ. ಇದು ಸಹಜವಾಗಿಯೇ US-ನಿಂದಲೇ ಇಂಧನ ಖರೀದಿಸಿ ಅಂತ ಆಪ್ತರಿಗೆ ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ. ಅಂದರೆ US ಮೂಲಕವಾಗಿ ಇಂಧನವನ್ನು ಖರೀದಿಸಬೇಕು ಅನ್ನುವಂಥದ್ದು ಈಗ ಅಮೆರಿಕ ಅಧ್ಯಕ್ಷರು ಕೊಡ್ತಾ ಇರುವಂತಹ ಸಂದೇಶ. ಇದರಿಂದಾಗಿ ಎಲ್ಲ ಕಡೆಯಲ್ಲೂ ಕೂಡ ಇಂಧನಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಂತೂ ದೊಡ್ಡ ಮಟ್ಟದಲ್ಲಿ ಕ್ರಿಯೇಟ್ ಆಗಿದೆ. ನಮ್ಮ ದೇಶದಲ್ಲಿ ಸಾಕಷ್ಟು ಇಂಧನ ಸಂಗ್ರಹ ಇದೆ, ಅದನ್ನೇ ಪಡ್ಕೊಳ್ಳಿ ಅನ್ನುವಂತಹ ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಹರ್ಮುಜ್ ಜಲಸಂಧಿಯನ್ನು ದಾಟಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋಂಥದ್ದನ್ನು ಪರೋಕ್ಷವಾಗಿ ಒಪ್ಕೊಳ್ತಾ ಇದ್ದಾರೆ. ಇರಾನ್ ನಿರಂತರವಾಗಿ ದಾಳಿ ನಡೆಸ್ತಾ ಇರೋದ್ರಿಂದಾಗಿ ಹರ್ಮುಜ್ ಜಲಸಂಧಿಯಲ್ಲಿ ಇರುವಂತಹ ಪರಿಸ್ಥಿತಿಯನ್ನು ನಿಭಾಯಿಸುವಂಥದ್ದು ಬಹಳ ಸೂಕ್ಷ್ಮವಾಗ್ತಾ ಹೋಗ್ತಿದೆ. ಈ ಕಾರಣಕ್ಕೆ ನಮ್ಮ ದೇಶದಿಂದ ಸಾಕಷ್ಟು ಇಂಧನ ಇದೆ, ಅಲ್ಲಿಂದ ನೀವು ಪಡ್ಕೊಳ್ಳಿ ಅನ್ನುವಂತಹ ಸಲಹೆಯನ್ನು ಕೂಡ ಕೊಡ್ತಿದ್ದಾರೆ. ಇದು ಸಾಧ್ಯವಾಗದೇ ಇದ್ರೆ ಸ್ವಲ್ಪ ಧೈರ್ಯ ಬೆಳೆಸ್ಕೊಂಡು ಹೋರಾಟಕ್ಕಿಳೀರಿ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಅಮೆರಿಕದಿಂದ ತಗೊಂಡು ಬರೋದಕ್ಕೆ ಆಗೋದಿಲ್ಲ ಅಂತೇಳಿ ಆದರೆ ನೀವೇ ಸ್ವಲ್ಪ ಧೈರ್ಯ ತಗೊಳ್ಳಿ, ನೀವೇ ಹೋರಾಟಕ್ಕೆ ಬನ್ನಿ, ನೀವೇ ಇರಾನ್ ವಿರುದ್ಧ ಹೋರಾಟದಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿ ಅನ್ನುವ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಹೀಗಾಗಿ ನಮ್ಮ ಜವಾಬ್ದಾರಿ ಎಲ್ಲ, ಇದು ನಿಮ್ಮದು ಜವಾಬ್ದಾರಿ ಅಂತೇಳಿ ಜವಾಬ್ದಾರಿಯನ್ನು ದಾಟಿಸುವ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಹಾರ್ಮುಜ್ ಜಲಸಂಧಿಗೆ ಹೋಗಿ ನಿಮ್ಮ ಇಂಧನ ನೀವೇ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿವರೆಗೆ ನಾವೇ ಹೇಗಾದ್ರೂ ಮಾಡಿ ಹರ್ಮುಜ್ ಜಲಸಂಧಿಯಿಂದ ದಾಟಿಸ್ಕೊಂಡು ಬರ್ತೀವಿ, ಹಾರ್ಮುಜ್ ಜಲಸಂಧಿಯನ್ನು ನಮ್ಮ ಕಂಟ್ರೋಲ್ ತಗೋತೀವಿ ಅಂತ ಹೇಳ್ತಾ ಇದ್ದಂಥ ಅಮೆರಿಕಕ್ಕೂ ಕೂಡ ಈಗ ಇದು ತಮ್ಮ ಕೈಲಿ ಅಷ್ಟು ಸುಲಭದಲ್ಲಿ ಆಗ್ತಾ ಇಲ್ಲ ಅನ್ನೋದು ಪರೋಕ್ಷವಾಗಿ ಒಪ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಟ್ರಂಪ್ ತಮ್ಮ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೋಸ್ಟನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಈಗ ಪೋಸ್ಟ್ ಮಾಡಿರೋದ್ರಿಂದಾಗಿ ಟ್ರಂಪ್ ಈ ಯುದ್ಧದ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಂಡೇ ಅವರು ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಅಂದರೆ ಹಾರ್ಮುಜನ್ನು ಅಂದುಕೊಂಡಷ್ಟು ಸುಲಭದಲ್ಲಿ ತಮ್ಮ ಕೈವಶ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಪರೋಕ್ಷವಾಗಿ ಗೊತ್ತಾಗ್ತಾ ಇದೆ. ಅದನ್ನು ಈ ರೀತಿಯಾದಂತಹ ಪರೋಕ್ಷ ರೀತಿಯಲ್ಲಿ ಅವರು ವಿಚಾರಗಳನ್ನು ಶೇರ್ ಮಾಡ್ತಾ ಇದ್ದಾರೆ. ಇನ್ನು ಇರಾನ್ ಏಟಿಗೆ ಟ್ರಂಪ್ ಕೂಡ ಕಂಗಾಲಾಗ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ಯುದ್ಧ ಆರಂಭವಾಗಿ 32 ದಿನಗಳಲ್ಲೇ ಟ್ರಂಪ್ಗೆ ಸಾಕಷ್ಟು ಹೊಡೆತ ಬೀಳ್ತಾ ಇದೆ. ಈ ಯುದ್ಧದಲ್ಲಿ ಇರಾನ್ ತನ್ನ ನಾಯಕರುಗಳನ್ನು ಕಳ್ಕೊಂಡ್ರೂ ಕೂಡ ಇರಾನ್ ತನ್ನ ಯುದ್ಧವನ್ನಂತೂ ಮುಂದುವರಿಸ್ತಾ ಇದೆ. ಇರಾನ್ ದೇಶವನ್ನು ಸರ್ವನಾಶ ಮಾಡ್ತೀವಿ ಅಂತೇಳಿ ಟ್ರಂಪ್ ಅವರು ಕೂಡ ಹೊರಟಿದ್ರು, ಸರ್ವನಾಶ ಮಾಡಿಬಿಡುವಂಥ ಪ್ಲಾನಲ್ಲಿ. ಆದರೆ ಹೇಳಿದ ಪ್ರಮಾಣದಲ್ಲಿ ದಾಳಿ ಮಾಡೋದರಲ್ಲಿ ಅಮೆರಿಕ ಪಡೆ ಕೂಡ ವಿಫಲವಾಗ್ತಾ ಇದೆ. ಟೆಹರಾನ್ ಮೇಲೆ ವಿಪರೀತವಾದಂತಹ ದಾಳಿಯನ್ನು ನಡೆಸ್ತಾ ಇದ್ದಾರೆ, ಅಥವಾ ಬೇರೆ ಬೇರೆ ನಗರಗಳ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ, ಇಲ್ಲ ಅಂತ ಹೇಳಿ. ಆದರೆ ಇರಾನ್ನಿಂದಲೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳಿಗೆ ಭಾರಿ ತಿರುಗೇಟು ಸಿಗ್ತಾ ಇದೆ. ವಿಶೇಷವಾಗಿ ಅಮೆರಿಕ ಯಾವ ಮಧ್ಯಪ್ರಾಚ್ಯ ದೇಶಗಳಲ್ಲಿ, ಅದು ಕತಾರ್, ಬಹ್ರೇನ್ ಸೇರಿದಂತೆ ಇರಾಕ್ ಅಥವಾ ಕುವೈತ್, ಯಾವ್ಯಾವ ದೇಶಗಳಲ್ಲಿ ಅದರ ನೆಲೆಗಳಿದಾವೋ ಅವುಗಳ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ. ಹಾರ್ಮುಜ್ ಜಲಸಂಧಿ ಮೇಲೆ ಇರಾನ್ ಪಡೆಗಳು ಸಂಪೂರ್ಣವಾದಂತಹ ಹಿಡಿತವನ್ನು ಈ ಕ್ಷಣದಲ್ಲೂ ಕೂಡ ಹೊಂದಿರುವಂಥದ್ದು. ಇದರಿಂದಾಗಿ ಹಾರ್ಮುಜ್ ಜಲಸಂಧಿ ಬಂದ್ರಿಂದಾಗಿ ಅಮೆರಿಕ ಮತ್ತು ಯುರೋಪ್ ಕಂಗೆಟ್ಟಿವೆ. ಯಾವ ರೀತಿಯಾಗಿ ಇದನ್ನು ನಿಭಾಯಿಸಬೇಕು ಅಂತೇಳಿ ಯಾವುದೇ ಹಡಗುಗಳನ್ನು ಅಲ್ಲಿ ದಾಟೋದಕ್ಕೆ ಬಿಡ್ತಾ ಇಲ್ಲ. ತೈಲ ಟ್ಯಾಂಕರ್ಗಳು ಆಗಮಿಸದೆ ಅಮೆರಿಕ ಮತ್ತು ಯುರೋಪ್ನಲ್ಲೂ ಕೂಡ ಈಗಾಗಲೇ ಸಮಸ್ಯೆಗಳು ಎದುರಾಗೋದಕ್ಕೆ ಶುರುವಾಗಿದ್ದಾವೆ. ಟ್ರಂಪ್ ನಿರ್ಧಾರದಿಂದಾಗಿ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳಲ್ಲೂ ಕೂಡ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಟ್ರಂಪ್ ವಿರುದ್ಧ ಅಮೆರಿಕದ ಜನರು ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಹೀಗೆ ಇಲ್ಲಿ ವಿರೋಧ ದೊಡ್ಡ ಮಟ್ಟದಲ್ಲಿದೆ. ಇದೇ ಸಂದರ್ಭದಲ್ಲೇ ಟ್ರಂಪ್ಗೆ ಆಪ್ತರು ಚೆಕ್ಮೇಟ್ ಅನ್ನು ಇಟ್ಟಿದ್ದಾರೆ. ವಿಶೇಷವಾಗಿ ಯುದ್ಧೋನ್ಮಾದದಲ್ಲಿರುವಂತಹ ಟ್ರಂಪ್ ವಿರುದ್ಧ ಆಪ್ತ ರಾಷ್ಟ್ರಗಳೇ ತಿರುಗಿ ಬಿದ್ದಿದ್ದಾವೆ, ಸಿಡಿದಿದ್ದಾವೆ. ನಮ್ಮ ವಾಯು ಪ್ರದೇಶವನ್ನ ಬಳಸಬೇಡಿ ಅಂತೇಳಿ ಸ್ಪೇನ್ ಮತ್ತು ಇಟಲಿ ದಿಗ್ಬಂಧನವನ್ನ ಹೇರಿದ್ದಾವೆ. ಅಂದರೆ
ದಾಳಿಗೆ ಸಂಬಂಧಪಟ್ಟಂತೆ ನಮ್ಮ ವಾಯು ಪ್ರದೇಶವನ್ನು ನೀವು ಬಳಕೆ ಮಾಡ್ಕೊಳ್ಬೇಡಿ ಅಂತ ಸ್ಪೇನ್ ಮತ್ತು ಇಟಲಿ ಹೇಳ್ತಾ ಇದ್ದಾವೆ. ನಾವು ವಾಯು ಪ್ರದೇಶಗಳನ್ನು ಬಳಸೋದಕ್ಕೆ ಅಮೆರಿಕ ಸೇನೆಗೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದು ವೇಳೆ ನಮ್ಮ ವಾಯು ಸೀಮೆಯನ್ನು ಬಳಸಿದರೆ ಅದಕ್ಕೆ ತಕ್ಕ ಶಾಸ್ತಿ ಮಾಡ್ತೀವಿ, ಅಂದರೆ ನಿಮ್ಮ ಯುದ್ಧ ವಿಮಾನಗಳು ನಮ್ಮ ವಾಯು ಪ್ರದೇಶದ ಮೇಲೆ ಹಾರಿಗೆ ಹೋಗಂಗಿಲ್ಲ, ವಾಯು ವ್ಯಾಪ್ತಿ ಮಾತ್ರವಲ್ಲ ನಮ್ಮ ಸೇನಾ ನೆಲೆಗಳನ್ನು ಕೂಡ ಬಳಸೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಇಟಲಿ ಹಾಗೂ ಸ್ಪೇನ್ ಹೇಳ್ತಾ ಇದ್ದಾವೆ. ಇಲ್ಲಿ ಟ್ರಂಪ್ಗೆ ಸೆಡ್ಡು ಹೊಡೆದು ನಿಂತಿರುವಂತಹ ಒಂದು ಕಾಲದ ಆಪ್ತ ರಾಷ್ಟ್ರಗಳು ಹೀಗೆ ಸೆಡ್ಡು ಹೊಡೆದಿರೋದ್ರಿಂದಾಗಿ ಸಹಜವಾಗಿಯೇ ಈಗ ಪರಿಸ್ಥಿತಿಯನ್ನು ನಿಭಾಯಿಸುವುದು ಬಹಳ ಸೂಕ್ಷ್ಮವಾಗುತ್ತೆ ಅಮೆರಿಕಾಗೆ. ನ್ಯಾಟೋ ರಾಷ್ಟ್ರಗಳ ವಿರೋಧದಿಂದಾಗಿ ಮತ್ತಷ್ಟು ಸಂಕಷ್ಟಕ್ಕೆ ಈಗ ಟ್ರಂಪ್ ಸಿಲುಕುವಂತಾಗಿದೆ. ಇಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಜೊತೆ ಸೇರಿ ಶುರು ಮಾಡಿರುವಂತಹ ಯುದ್ಧ ಮುಂದೆ ಯಾವ ಸ್ವರೂಪಗಳನ್ನು ಪಡ್ಕೊಳ್ತಿದೆ ಅನ್ನೋದ್ರ ಬಗ್ಗೆ ಅನೇಕ ರೀತಿಯಾದಂತಹ ಅನುಮಾನಗಳಿದ್ದಾವೆ. ಮತ್ತು ವಿಶೇಷವಾಗಿ ಈಗಿನ ಪರಿಸ್ಥಿತಿಯಲ್ಲಿ ಯುದ್ಧವನ್ನು ಎಷ್ಟು ದಿವಸಕ್ಕೆ ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಮತ್ತು ಇದು 1 ವಾರ 15 ದಿವಸ 1 ತಿಂಗಳಲ್ಲಿ ಇರಾನನ್ನು ಸರ್ವನಾಶ ಮಾಡಿ ಯುದ್ಧವನ್ನು ನಿಲ್ಲಿಸುವಂಗೆ ಮಾಡ್ತೀವಿ, ಅವ್ರನ್ನ ಮಂಡಿಯೂರಿಸ್ತೀವಿ ಅಂತ ಹೇಳಿದರೆ ಅವರು ಸೃಷ್ಟಿಸಿರುವಂತಹ ಸಿಸ್ಟಮ್ ಎಲ್ಲಿವರೆಗೆ ಈ ಯುದ್ಧವನ್ನು ಮುಂದುವರಿಸುತ್ತೆ ಅನ್ನೋಂಥದ್ದನ್ನು ಅಂದಾಜಿಸೋದಕ್ಕೆ ಅಮೆರಿಕಕ್ಕೂ ಕೂಡ ಸಾಧ್ಯ ಆಗ್ತಿಲ್ವೇನೋ ಅನ್ನೋಂಥ ಅನುಮಾನ ಬರ್ತಾ ಇದೆ. ಹೀಗಾಗಿನೇ ಈ ಯುದ್ಧ ತಾತ್ಕಾಲಿಕವಾಗಿ ನಿಲ್ಲುತ್ತಾ, ಕದನ ವಿರಾಮದ ಮೂಲಕವಾಗಿ ಇದನ್ನು ನಿಲ್ಲಿಸುವ ಪ್ರಯತ್ನ ನಡೆಯುತ್ತಾ, ಮಾತುಕತೆ ಮೂಲಕವಾಗಿ ನಿಲ್ಲಿಸೋಕ್ಕೆ ಪ್ರಯತ್ನ ಆಗುತ್ತಾ ಅನ್ನೋಂಥ ಕುತೂಹಲದಿಂದ ನೋಡಬೇಕಾಗಿದೆ.